अस्सलामुअलैकुम रहमतुल्लाहि वबरकातुहू। सोशल डेमोक्रेटिक पार्टी ऑफ इंडिया दावणगेरा डिस्ट्रिक्ट के जानिब से जो हेगड़े नगर को जो शिफ्ट किया गया है उस मामले में आज हमारा एक प्रेस मीट रखा गया है। इस प्रेस मीट में हमारे स्टेट जनरल सेक्रेटरी जनाब अफसर कोडलीपेटे साहब का मैं इस्तकबाल करता हूं। इसी के साथ हमारे स्टेट के सेक्रेटरी मुजाहिद पाशा साहब बेंगलुरु से तशरीफ़ लाए, उनका भी मैं इस्तकबाल करता हूं। इसी के साथ हमारे डिस्ट्रिक्ट वाइस प्रेसिडेंट जनाब रियाज रज़वी अहमद साहब का भी इस्तकबाल करता हूं। ये जो हेगड़े नगर का जो शिफ्टिंग जो हुआ है उस मामले में एक ग्राउंड रिपोर्ट और वहाँ की रियलिटी के ताल्लुक़ से तफसील से बात करने के लिए मैं अफसर साहब को दावत देता हूँ। अस्सलाम वालेकुम। आज सोशल डेमोक्रेटिक पार्टी ऑफ इंडिया के जानिब से हमारे प्रधान कार्यदर्शी बेंगलुरु से आपको आज हेगड़े नगर का जो मायना करे उसके बारे में तफसीरा से कन्नड़ा में उन्होंने बता चुके हैं। मैं बहुत कम वक्त लेते हुए उर्दू में इस बात को बताऊंगा। जहाँ तक हमारी उम्र 60 साल से भी ज़्यादा है, जब ये दावणगेरा उत्तर दक्षिण हुआ तब से आज तक शामनूर शिवशंकरप्पा को कंटिन्यू एमएलए बना लेगा रे, एक बार एमपी भी हुए उन्होंने, और उनके बेटे पहले बार एमएलए बाई इलेक्शन में जीते, मिनिस्टर हुए, फिर शंकरप्पा मिनिस्टर हुए। ये सब भी आप सबको मालूम है इस बात। इसके बावजूद ये 40-45 साल से ये हेगड़े नगर वो रिंग रोड पर था। वहाँ से भी अब्बो तब्बो का बोल को इन्होंने ना एक दूसरी जगह शिफ्ट करती हैं, वो रिंग रोड ओपन करने के वास्ते का बोल को बात चल ले कोई। तो आज है ना 2-4 जगह सर्वे नंबर इनको लड़ी लेवट दिखा को, उनको झूठ बोल को दूसरी जगह जहाँ खेत जहाँ रोड बनाए नहीं क्या भी करंट का एक नहीं रातें रात छड्डा उखाड़ को ले जाकर उन्होंने डाले। कंटिन्यू 40-50 साल से क्या मुसलमाना शाम शिवशंकरप्पा के एक फैमिली को वोट देने का है, उसका भरपूर इनाम उन्होंने मुसलमानों को दिए। ये हमारे सबके सामने हमारा नतीजा सामने है। अब तफसीरा से हमारे को कितनी तकलीफ हो रही, क्या वहाँ लोग जाको बसें, वो क्या वहाँ मुश्किल मुसीबतों का सामना करने का हमारे सेक्रेटरी साहब कन्नड़ा में तफसीरा से बता चुके हैं। अब ज़्यादा बोलने की ज़रूरत नहीं, मैं अपनी बातों ख़त्म करता हूँ। ದಾವಣಗೆರೆಯ ಮಹಾಜನತೆಗೆ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ಕೆಲವೊಂದು ಅಡಿಷ್ನಲ್ ಭಾಗ್ಯಗಳು ಸಿಕ್ಕಿದೆ. ಅಂದರೆ ರಾಜ್ಯದ ಜನರಿಗೆ ಸಿಗ್ತಿರುವಂಥ ಎಲ್ಲ ಭಾಗ್ಯಗಳೊಟ್ಟಿಗೆ ಒಂದು ಏನು ಅಡಿಷ್ನಲ್ ಭಾಗ್ಯಗಳು ಅಧಿಕೃತವಾಗಿ ಸಿಕ್ಕಿದೆ. ಅದರಲ್ಲಿ ರಾಜ್ಯದಲ್ಲಿ ಅನ್ನಭಾಗ್ಯ ಇದೆ, ಪ್ರಯಾಣ ಭಾಗ್ಯ ಇದೆ, ವಿದ್ಯುತ್ ಭಾಗ್ಯ ಇದೆ, ಯುವನಿಧಿ ಇದೆ. ಅದರೊಟ್ಟಿಗೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆಗಡೆ ನಗರ ನಿವಾಸಿಗಳಿಗೆ ಚೇಳು ಭಾಗ್ಯ, ನಾಯಿ ಭಾಗ್ಯ, ನರಿ ಭಾಗ್ಯ, ವಿಶೇಷವಾಗಿ ಹಾವು ಭಾಗ್ಯ ಮತ್ತು ಕತ್ತಲೆ ಭಾಗ್ಯ, ಬಹಿರ್ದಶೆಯ ಭಾಗ್ಯ, ಬಯಲು ಶೌಚಾಲಯದ ಭಾಗ್ಯವನ್ನು ತಲುಪಿಸಿರುವಂತಹ ಇಲ್ಲಿಯ ಶಾಸಕರು ಮತ್ತು ಮಂತ್ರಿಗಳಿಗೆ ಧನ್ಯವಾದ ಹೇಳಬೇಕು. ಯಾಕಂತ ಹೇಳಿದ್ರೆ ಹೆಗಡೆ ನಗರದ ನಿವಾಸಿಗಳನ್ನು 450 ಕುಟುಂಬಗಳನ್ನು ಇವತ್ತು ವಾತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ಪ್ರದೇಶಕ್ಕೆ, ಬಯಲು ಪ್ರದೇಶಕ್ಕೆ ಇವರು ಸ್ಥಳಾಂತರ ಮಾಡಿದ್ದಾರೆ. ಅಲ್ಲಿ ನಾವು ನಿನ್ನೆಯಿಂದ ಅಲ್ಲಿ ಸತ್ಯಶೋಧನಾ ಒಂದು ವರದಿಯನ್ನು ಮಾಡಿದಾಗ ಫ್ಯಾಕ್ಟ್ ಫೌಂಡಿಂಗಿಗೆ ಆಗಿ ಹೋಗಬೇಕಾದ್ರೆ ಈಗಲೂ ನಾವು ಅಲ್ಲಿಂದ ಬರ್ತಾ ಇದ್ದೇವೆ. ಅಲ್ಲಿರುವಂಥ ಅವ್ಯವಸ್ಥೆಗಳು ಹೇಳಿ ತೀರಲಿಕ್ಕಿಲ್ಲ. ಅವ್ಯವಸ್ಥೆಗಳ ಆಗರ ಬಯಲು ಪ್ರದೇಶದಲ್ಲಿ ಹೋಗಿ ಕುಟುಂಬಗಳನ್ನು ಹಾಕಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅಲ್ಲಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ದಿನಕ್ಕೆ 4,000 ಲೀಟರ್ ಟ್ಯಾಂಕರ್ನಲ್ಲಿ ನೀರು ಸಪ್ಲೈ ಮಾಡ್ತಾ ಇದ್ದಾರೆ. 450 ಕುಟುಂಬಕ್ಕೆ 4,000 ಲೀಟರ್ ಹೇಗೆ ಸಾಕಾಗ್ತದೆ? ಅಧಿಕೃತವಾಗಿ ಆರೋಗ್ಯ ಇಲಾಖೆ ಹೇಳೋ ಪ್ರಕಾರ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ದಿನಕ್ಕೆ 6 ಲೀಟರ್ ನೀರು ಬೇಕು ಕುಡಿಲಿಕ್ಕೆ. ಈ 4,000 ಲೀಟರ್ನ 450 ಫ್ಯಾಮಿಲಿಗೆ ಡಿವೈಡ್ ಮಾಡಿದರೆ ಒಂದು ಕುಟುಂಬಕ್ಕೆ 8 ಲೀಟರ್ ನೀರು ಸಿಗ್ತದೆ. ಅದು ಕೂಡ ಸಿಗೋದಿಲ್ಲ. ಟ್ಯಾಂಕರಲ್ಲಿ ತಗೋ ಹೋಗಬೇಕಾದ್ರೆ ಅವರು ಕೊಡಪಾನದಲ್ಲಿ ಹಿಡ್ಕೊಳ್ಬೇಕಾದ್ರೆ ಚೆಲ್ಲು ಕೂಡ ಹೋಗ್ತದೆ. ಯಾವ ರೀತಿ ಸಾಧ್ಯ? ಅದರಲ್ಲಿ ಟಾಯ್ಲೆಟ್ ಇದೆ, ಟಾಯ್ಲೆಟಿಗೆ ನೀರಿನ ವ್ಯವಸ್ಥೆ ಇಲ್ಲ, ಶೆಡ್ ಇದೆ, ಮೇಲ್ಛಾವಣಿ ಇಲ್ಲ, ಲೈಟ್ ಕಂಬ ಇದೆ, ಕರೆಂಟ್ ಇಲ್ಲ.
ಕರೆಂಟಿನ ವ್ಯವಸ್ಥೆ ಏನಂದರೆ ಒಂದು ಪೋರ್ಟೇಬಲ್ ಜನರೇಟರ್ನ ಅವ್ರು ಇಟ್ಟಿದ್ದಾರೆ. ದಿನಕ್ಕೆ 40 ಲೀಟ್ರ್ ಡೀಸೆಲ್ ಹಾಕ್ತಾರಂತೆ. ಅದು ಎಷ್ಟು ಹೊತ್ತು ಡೀಸೆಲ್ ಇರ್ತದೆ ಅಷ್ಟು ಮಾತ್ರ ಕರೆಂಟು. ರಾತ್ರಿ 10 ಗಂಟೆಗೆ ಕರೆಂಟ್ ಹೋದರೆ ಮತ್ತೆ ನೆಕ್ಸ್ಟ್ ಡೇ 12 ಗಂಟೆಗೆ ಯಾರಾದರೂ ಡೀಸೆಲ್ ತಂದು ಹಾಕಿ ಜನರೇಟರ್ ಸ್ಟಾರ್ಟ್ ಮಾಡಿದರೆ ಕರೆಂಟ್ ಭಾಗ್ಯ. ಅದೇ ರೀತಿ ವಿಶೇಷವಾಗಿ ಮುಖ್ಯಮಂತ್ರಿಯವರು ಮಹಿಳೆಯರಿಗೆ ಆಧಾರ್ ಕಾರ್ಡ್ ತೋರಿಸಿದರೆ ಏನು ಪ್ರಯಾಣದ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಜನರಿಗೆ ಸಿಟಿಗೆ ಬರಬೇಕಾದ್ರೆ 8 ರಿಂದ 10 ಕಿಲೋಮೀಟರ್ ವ್ಯಾಪ್ತಿ ಇದೆ. ಒಂದು ಆಟೋ ಇಲ್ಲ, ಒಂದು ಬಸ್ ವ್ಯವಸ್ಥೆ ಇಲ್ಲ, ಮತ್ತು ಮನೆಯಲ್ಲಿರುವಂತಹ ಮಹಿಳೆಯರು ಮತ್ತು ವೃದ್ಧರು ಮತ್ತು ಕೆಲಸಕ್ಕೆ ಹೋಗುವಂತಹ ಮಂಡಕ್ಕಿ ಬಟ್ಟಿಯಲ್ಲಿ ಕೆಲಸ ಮಾಡುವಂತಹ, ಗುಜರಿಯಲ್ಲಿ ಕೆಲಸ ಮಾಡುವಂತಹ ಸಣ್ಣ ಸಣ್ಣ ಕೂಲಿ ಕಾರ್ಮಿಕರು ಮನೆಯಿಂದ ಇಲ್ಲಿಗೆ ಬಂದು ಹೋಗಬೇಕಂದ್ರೆ ಆಟೋಗೆ 200 ರೂಪಾಯಿ ಬಾಡಿಗೆ, ರಿಟರ್ನ್ ಹೋಗಬೇಕಾದ್ರೆ 200 ರೂಪಾಯಿ ಬಾಡಿಗೆ. ಅವರಿಗೆ ದಿನಕ್ಕೆ ಇರುವಂಥದ್ದೇ ಕೂಲಿ 200 ರಿಂದ 300 ರೂಪಾಯಿ. 400 ರೂಪಾಯಿ ಆಟೋಗೆ ಕೊಟ್ಟು ಯಾವ ರೀತಿ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಇದ್ದವರು? ಈ ರೀತಿ ಅವ್ಯವಸ್ಥೆಗಳ ಆಗರವಾಗಿರುವಂತಹ ಹೆಗಡೆ ನಗರ ನಿರಾಶ್ರಿತರಿಗೆ ನೀವು ಏನಲ್ಲಿ ತಗೋಹೋಗಿ ಹಾಕಿದ್ದೀರಾ. ಒಂದು ನಿರಾಶ್ರಿತರ ಶಿಬಿರದಲ್ಲಾದರೂ ಕೂಡ ಎಷ್ಟು ವ್ಯವಸ್ಥೆಗಳಿರ್ತದೆ. ನಾವು ಕೊಡಗಿನಿಂದ ನಾನು ಬಂದಿದ್ದು, ಅಲ್ಲಿ ಚೈನಾದ ನಿರಾಶ್ರಿತರಾಗಿದ್ದಂತಹ ಟಿಬೇಟ್ಗಳಿಗೆ ನಾವು ಒಂದು ನಿರಾಶ್ರಿತರ ಶಿಬಿರ ಕೊಟ್ಟಿದ್ದೇವೆ. ಏನು ಗೋಲ್ಡನ್ ಟೆಂಪಲ್ ಇದೆ ಅಲ್ಲಿ, ಕೊಪ್ಪದ ಒಂಬಂತ ಪ್ರದೇಶ 100 acres. ಅಲ್ಲಿ ಹೋಗಿ ನೋಡಿದರೆ ಅದು ನಮ್ಮ ಇಂಡಿಯಾನೋ ಅಥವಾ ಚೈನಾನೋ ಅಂತ ನಾವು ಗುರುತು ಹಿಡಿಯಲಿಕ್ಕಾಗಲ್ಲ, ಅಷ್ಟೊಂದು ವ್ಯವಸ್ಥೆಗಳು ಅಲ್ಲಿ ಆಗಿದೆ ಈಗ. ಆದರೆ ನಮ್ಮದೇ ದೇಶದಲ್ಲಿ ನಮ್ಮದೇ ದಾವಣಗೆರೆಯ ನಿವಾಸಿಗಳು 40 ವರ್ಷದಿಂದ ಹೆಗಡೆ ನಗರದಲ್ಲಿದ್ದರು, ಏನೋ ಸಣ್ಣ ಪುಟ್ಟ ಗುಡಿಸ್ನಲ್ಲಿ ಜೀವನ ಸಾಗಿಸ್ತಾ ಇದ್ರು. ಅವರಿಗೆ ಸುಳ್ಳು ಭರವಸೆಗಳು ಕೊಡುವ ಮುಖಾಂತರ ಅವರ ಕತ್ತು ಕೊಯ್ಯುವಂಥ ಕೆಲಸವನ್ನು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತ ಮಾಡಿದೆ. ಇದನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಗ್ರವಾಗಿ ಖಂಡಿಸುವುದು ಮಾತ್ರವಲ್ಲ, ಅವರಿಗೆ 1 ತಿಂಗಳ ಕಾಲ ಗಡುವನ್ನು ನಾವು ಕೊಡ್ತಾ ಇದ್ದೇವೆ. ಅವರಿಗೆ ಪಕ್ಕಾ ಮನೆಯನ್ನು ಕಟ್ಟಿಕೊಡ್ಬೇಕು, ಮೂಲಭೂತ ಸೌಕರ್ಯಗಳಾಗಿರುವಂತಹ ನೀರು, ರಸ್ತೆ, ಚರಂಡಿ, ಕರೆಂಟ್ ಇದನ್ನು ತಕ್ಷಣ ಪ್ರೊವೈಡ್ ಮಾಡಬೇಕು. ಮತ್ತು ವಿಶೇಷವಾಗಿ ಅಲ್ಲಿ ಹಾರ್ಟ್ ಪೇಷಂಟ್, ಪ್ಯಾರಾಲಿಸಿಸ್ ಆದಂತಹ ಪೇಷಂಟ್ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಅವರಿಗೆ 1 ತಿಂಗಳವರೆಗೆ ನೀವು ಡ್ರಾಗ್ ಮಾಡ್ದಲೆ ವಿತಿನ್ ಎ 24 hour ಆರೋಗ್ಯ ಇಲಾಖೆಯಿಂದ ಒಂದು ಟೆಂಪ್ರರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತೆಗೆದು ಅವರ ಹೆಲ್ತ್ ಚೆಕಪ್ಪನ್ನು ಮಾಡಬೇಕು. ಮತ್ತು ಇನ್ನೊಂದು ವಿಶೇಷ, ಮಕ್ಕಳಿದ್ದಾರೆ, ಶಾಲೆಗೆ ಹೋಗಲಿಕ್ಕೆ ಏನು ವ್ಯವಸ್ಥೆ ಇಲ್ಲ, ಅಂಗನವಾಡಿಯನ್ನು ತೆಗಿಬೇಕು. ಮತ್ತು ಅಲ್ಲಿರುವಂತಹ ಜನರಿಗೆ ಬೇಕಾಗಿ ಅವರ ಕತ್ತಲೆಯ ಏನು ಸಂದರ್ಭದಲ್ಲಿ ಹಾವುಗಳು ಒಳಗೆ ನುಗ್ತಾ ಇದೆ. ನಾವು ವಿಸಿಟ್ ಮಾಡಿದಾಗ ಒಂದು ಹಾವು ಬಂತು, ಕೊಳಕು ಮಂಡಲ ಹಾವು. ಅಲ್ಲಿದ್ದಂಥ ನಮ್ಮ ಯುವಕರು ಅದನ್ನು ಹೊಡೆದ್ರು, ನಾನು ಅದನ್ನು ತೆಗೆದು ತೋರಿಸಿದೆ. ಆ ಹಾವು ಈ ದಿನಕ್ಕೆ 10 ಹಾವು ಬರ್ತಾವಂತೆ. ಮನೆಯಲ್ಲಿ ಯಾರಾದರೂ ಗಂಡಸಿದ್ರೆ ಓಕೆ, ಹೆಂಗಸರಿದ್ದಾಗ ಬಂದರೆ ಏನು ಕತೆ? ಅಲ್ಲಿ ನೇಹಾ ಎಂಬುವಂಥ ಒಬ್ಬ ಮಹಿಳೆಗೆ ರಾತ್ರಿ ಹಾವು ಕಚ್ಚಿ ಇವತ್ತು ಹಾಸ್ಪಿಟ್ಲಲ್ಲಿದ್ದಾಳೆ. ಅಂದರೆ ಕೊಳಕು ಮಂಡಲ ಹಾವು ಕಚ್ಚಿರುವಂಥದ್ದು. ಅಂದರೆ ವಿಷ ಜಂತುಗಳು, ನಾಯಿ, ನರಿ, ಕುರಿ, ಕೋಳಿ, ಚೇಳು, ನಾನು ಹೇಳಿದ್ನಲ್ಲ, ಯಾವುದೇ ಫೆನ್ಸಿಂಗ್ ಇಲ್ಲದಂತಹ ಒಂದು ಓಪನ್ ಪ್ಲೇಸಲ್ಲಿ ತಗೋಗಿ ಹಾಕಿದ್ದಾರೆ. ಇದನ್ನು ವ್ಯವಸ್ಥೆಯನ್ನು ಸರಿ ಮಾಡಿ ಕೊಡಬೇಕು. ನಾವು ಪಕ್ಷದ ವತಿಯಿಂದ ಆ ನಿರಾಶ್ರಿತರಿಗೆ ಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ವಸತಿ ಸಚಿವರಾದ BZ ಜಮೀರ್ ಅಹಮದ್ ಖಾನ್ರವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ರಿಪ್ರೆಸೆಂಟೇಷನನ್ನು ಕೊಡ್ತಾ ಇದ್ದೇವೆ, ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೇವೆ. ನಾವು ನಿರಾಶ್ರಿತರ ಪರವಾಗಿ 1 ತಿಂಗಳ ಕಾಲಾವಕಾಶ ನಿಮಗೆ ಕೊಡ್ತಾ ಇದ್ದೇವೆ. ಒಂದು ವೇಳೆ 1 ತಿಂಗಳ ಒಳಗಾಗಿ ಅವರಿಗೆ ನೀವು ಪರ್ಮನೆಂಟ್ ಒಂದು ವ್ಯವಸ್ಥೆ ಮಾಡಿಕೊಡಲಿಲ್ಲ ಅಂತ ಹೇಳಿದ್ರೆ, ಒಂದು ಪಕ್ಕಾ ಮನೆ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಲ್ಲ ಅಂದರೆ ಬೃಹತ್ ಮಟ್ಟದ ಹೋರಾಟವನ್ನು ಸಂಘಟಿಸಬೇಕಾಗುತ್ತೆ ಎಂಬಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇನ್ನೊಂದು ನಮಗೆ ಅಲ್ಲಿ ಆತಂಕ ಮತ್ತು ಸಂಶಯ ಇರುವಂಥದ್ದು, ಯಾಕೆ ಇವರನ್ನು ಸ್ಥಳಾಂತರ ಮಾಡಿದ್ದಾರೆ? ಮೊದಲು ಇವರು 49 ಸರ್ವೆ ನಂಬರ್ ತೋರಿಸಿದ್ರಿ ಇವರಿಗೆ. ಅಲ್ಲಿ ಸುಸಜ್ಜಿತವಾದಂಥ ಲೇಔಟ್ ಇತ್ತು, ರಸ್ತೆ ಇತ್ತು, ಕರೆಂಟ್ ಇತ್ತು, ನೀರಿನ ಸಂಪರ್ಕ ಇತ್ತು. ಅದನ್ನು ಅವರಿಗೆ ಕೊಡಲಿಲ್ಲ. ತೋರಿಸಿದ್ದು ಆ ಪ್ಲೇಸ್. ನಂತರ 50 ತೋರಿಸಿದ್ರು ಸರ್ವೆ ನಂಬರ್, ಅದನ್ನು ಕೊಡಲಿಲ್ಲ. ನಂತರ 51, 52 ನೋಡಿ ತೋರಿಸಿದ್ರು, ಅದೂ ಕೊಡಲಿಲ್ಲ. ಕೊನೆಯದಾಗಿ ಸರ್ವೆ ನಂಬರ್ 53ಯಲ್ಲಿ ತಗೋಗಿ ಇವರಿಗೆ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಕಾಡ್ತಾ ಇರುವಂತಹ ಸಂಶಯ, ಈ ಬಗ್ಗೆಯೂ ಕೂಡ ತನಿಖೆ ಮಾಡಬೇಕು. ಶಾಮನೂರು ಶಿವಶಂಕರಪ್ಪನವರ ಮಗನಿಗೆ ನ್ಯೂ ಇಯರ್ ಗಿಫ್ಟ್ ಏನಾದರೂ ಶಾಮನೂರು ಶಿವಶಂಕರಪ್ಪನವರು ಕೊಟ್ಟಿದ್ದಾರಾ 2024ಗೆ? ಏನು ಗಿಫ್ಟ್ ಅಂತ ಹೇಳಿದ್ರೆ, ಶಾಮನೂರು ಶಿವಶಂಕರಪ್ಪನವರಂತೂ ಗೆಲ್ತಾ ಬರ್ತಾ ಇದ್ದಾರೆ ಕಂಟಿನ್ಯೂಸ್ ಬಿಡಿ, ಮೈನಾರಿಟೀಸ್ ಓಟನ್ನು ಪಡೆದು ಗೆಲ್ದು ಬರ್ತಾ ಇದ್ದಾರೆ. ಅವರ ಮಗ ಪ್ರತಿ ವರ್ಷ 3 to 5 ಇಯರ್ಸ್ನ 5,000 ಓಟಿನ ಡಿಫ್ರೆನ್ಸಲ್ಲಿ ಗೆಲ್ತಾ ಇರುವಂಥದ್ದು, ಸೋಲ್ತಾ ಇರುವಂಥದ್ದು. ಹಾಗಾಗಿ 450 ಕುಟುಂಬವನ್ನು ಈ ಸರ್ವೆ ನಂಬರಿಂದ 53 ಸರ್ವೆ ನಂಬರಿಗೆ ಟ್ರಾನ್ಸ್ಫರ್ ಮಾಡಿದಾಗ ಮಿನಿಮಮ್ 2,000 ವೋಟ್ಸ್
ಏನಾಯಿತು, ಅವರ ಕಾನ್ಸ್ಟಿಟ್ಯೂಯೆನ್ಸಿಗೆ ಎನ್ರೋಲ್ ಆಯಿತು. ಈ ಬಗ್ಗೆಯೂ ನಮಗೆ ಸಂಶಯ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವರ ಅಂತಹ ಅವ್ಯವಸ್ಥೆಯಲ್ಲಿ ತಗೋಗಿ ಹಾಕಿರುವಂಥ ಬಗ್ಗೆ ಸಮಗ್ರ ಕಾನ್ಸ್ಟಿಟ್ಯೂಯೆನ್ಸಿಗೆ ಎನ್ರೋಲ್ ಆಯಿತು. ಈ ಬಗ್ಗೆಯೂ ನಮಗೆ ಸಂಶಯ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವರ ಅಂತಹ ಅವ್ಯವಸ್ಥೆಯಲ್ಲಿ ತಗೋಗಿ ಹಾಕಿರುವಂಥ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂತಹ ಫ್ಯಾಕ್ಟ್ ಫೈಂಡಿಂಗ್ನ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮೊದಲನೇದಾಗಿ 40 ವರ್ಷದಿಂದ ಇವರು ವಾಸ ಇದ್ರು, ಇವರಿಗೆ ತೋರಿಸಿದಂತಹ ಪ್ಲೇಸೇ ಬೇರೆ, ಹೋಗಿ ಅವರಿಗೆ ನಿರಾಶ್ರಿತರ ಶಿಬಿರದ ಹಾಗೆ ಕೊಟ್ಟಿರುವಂತಹ ಪ್ಲೇಸೇ ಬೇರೆ, ಮತ್ತು ಅಲ್ಲಿರುವಂತಹ ಮಹಿಳೆಯರು, ಮಕ್ಕಳು, ವೃದ್ಧರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಕರೆಂಟ್ ಇಲ್ಲ, ನಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ, ಮೇಲ್ಛಾವಣಿ ಇಲ್ಲ, ಮತ್ತು ಅಲ್ಲಿರುವಂಥವರಿಗೆ ಹಾವು ಕಚ್ಚಿ ಈಗಾಗಲೇ ಒಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಮತ್ತು ಅಲ್ಲಿರುವಂತಹ ಜನರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲ. ಇವತ್ತು ಆಧಾರ್ ಕಾರ್ಡ್ ತೋರಿಸಿದ್ರೆ ರಾಜ್ಯದ ಯಾವುದೇ ಪ್ರದೇಶಕ್ಕೂ ಫ್ರೀ ಅಂತ ಮಹಿಳೆಯರಿಗೆ ನೀವು ಭಾಗ್ಯವನ್ನು ಕೊಟ್ಟಿದ್ದೀರಾ. ಕನಿಷ್ಠ ಒಂದೆರಡು ಸರ್ಕಾರಿ ಸಿಟಿ ಬಸ್ಸನ್ನು ಅಲ್ಲಿಗೆ ಕೊಡಿ, ನೀವು ಅಲ್ಲಿರುವಂಥ ಜನರಿಗೆ ಬಂದು ಹೋಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಇದನ್ನು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲಿ ಫ್ಯಾಕ್ಟ್ ಫೌಂಡಿಂಗಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶ್ಫಾಕು ಮತ್ತು ರಾಜ್ಯ ಕಾರ್ಯದರ್ಶಿ ನಮ್ಮ ಮುಜಾಹಿದ್ ಪಾಷಾ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ರಜ್ವಿ ರಿಯಾಜ್ ಅಹಮದ್ ಅವರು ಹೋದಾಗ ಅಲ್ಲಿಯ ಮಹಿಳೆಯರು ನಮ್ಮ ಹತ್ರ ಅಳಲು ತೋಳ್ಕೊಂಡಿದೆ ಏನಂತ ಹೇಳಿದ್ರೆ, ನಾವು ಇವರಿಗೆ ಕೇಳ್ತಾ ಇರುವಂಥದ್ದು ವಿಧಾನಸೌಧ ನಮಗೆ ಬರೆದು ಕೊಡಿ ಅಂತ ಕೇಳ್ತಾ ಇಲ್ಲ, ನಮಗೆ ಇರಲಿಕ್ಕೆ ಒಂದು ಮನೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, 450 ಕುಟುಂಬಗಳಲ್ಲಿ ಒಂದು 30ರಿಂದ 40 ಕುಟುಂಬಗಳಿಗೆ ಒಂದು ರೋಹಿಂಗ್ಯಾ ನಿರಾಶ್ರಿತ ಶಿಬಿರ ಯಾವ ರೀತಿ ಇದೆ ಡೆಲ್ಲಿಯಲ್ಲಿ, ಆ ರೀತಿ ಒಂದೇ ಶೆಡ್ನಲ್ಲಿ ಹಾಕಿದ್ದಾರೆ. 30ರಿಂದ 40 ಕುಟುಂಬ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಒಂದೇ ಶೆಡ್ಡು, ಯಾವುದೇ ಫೆನ್ಸಿಂಗ್ ಕೂಡ. ಬೇರೆಯವರಿಗೆ ಸೈಟ್ ನಂಬರ್ ಕೊಟ್ಟಿದ್ದಾರೆ ಮತ್ತು ಶೆಡ್ ಕೊಟ್ಟಿದ್ದಾರೆ, ಕನಿಷ್ಠ ಇವರಿಗೆ ಅದು ಕೂಡ ಕೊಡಲಿಲ್ಲ. ಒಂದು 30ರಿಂದ 40 ಕುಟುಂಬ. ಏನನ್ನ ನೀವು ಸಂದೇಶವನ್ನು ಕೊಡ್ತಾ ಇದ್ದೀರಾ? ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ರವರೇ, ನಿಮ್ಮ ಗಮನಕ್ಕೆ ಒಂದು ವೇಳೆ ಇದು ಬಂದಿಲ್ಲ ಅಂತ ಹೇಳಿದ್ರೆ ನಾವು ರಿಪ್ರೆಸೆಂಟೇಷನ್ ಅನ್ನು ಕೊಡ್ತಾ ಇದ್ದೇವೆ, ಮನವಿಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಅಧಿಕಾರಿಗಳಿಗೆ ಕಳಿಸಿ ಭೇಟಿ ನೀಡಿ ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ಒಂದು ಲೀಸ್ಟ್ ಮಾಡಿಕೊಂಡು ಅದನ್ನು ಪರಿಹಾರ ಮಾಡಬೇಕು. ಮತ್ತು ದನ, ನಾಯಿ, ನರಿ, ಕುರಿ, ಕೋಳಿಗಳಿಗೂ ಕೂಡ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ತಾ ಇದೆ. ಇವತ್ತು ದನಗಳಿಗೆ ಏನು ಹೇಳ್ತೇವೆ, ದೊಡ್ಡಿ ಅಂತ ಒಂದು ವ್ಯವಸ್ಥೆ ಇದೆ. ದೊಡ್ಡಿಯಲ್ಲಿ ಕನಿಷ್ಠ ಕುಡಿಲಿಕ್ಕೆ ನೀರಿರ್ತದೆ ಪಶುಗಳಿಗೆ, ಮತ್ತು ಫುಡ್ಡು, ಆಹಾರಕ್ಕೆ ವ್ಯವಸ್ಥೆ ಇರ್ತದೆ ಅಲ್ಲಿ ಅಲ್ವಾ, ಹುಲ್ಲಿರ್ತದೆ, ಏನಾದರೂ ಇರ್ತದೆ. ಅಲ್ಲಿರುವಂಥವರಿಗೆ ಕುಡಿಲಿಕ್ಕೆ ನೀರು ಕೂಡ ಇಲ್ಲ. ಅಂದರೆ ದನಗಳಿಗಿಂತ ಅವರಿಗೆ ಕಡೆಯ ಶೋಚನೀಯ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಇದನ್ನು ಖಂಡಿತ ಮಾನವೀಯ ಹೃದಯ ಇರುವಂತಹ, ಮಾನವೀಯ ಕಳಕಳಿ ಇರುವಂತಹ ಜನರು ನಂಬಲಿಕ್ಕೆ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ. ತಕ್ಷಣ ಅಲ್ಲಿಗೆ ಅವರಿಗೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇವೆ.